ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲ್ ಕೂಡ ಯೂಟ್ಯೂಬ್ ಚಾನೆಲ್. ಏನೋ ಎಲ್ಲೋ ಇದ್ದೀನಿ ಅಂತ ನೋಡ್ತಾ ಇದ್ರೆ ಊರಿಗೆ ಬಂದಿದ್ದೀವಿ. ಆ್ಯಂಡ್ ಇದು ವರ್ಷದ ಮೊದಲನೇ ವ್ಲಾಗ್. ನಂಗೆ ಹುಷಾರಿರಲಿಲ್ಲ 10 ಡೇಸಿಂದ, ಸ್ವಲ್ಪ ಇವಾಗ ಬೆಟರ್ ಆಗಿದ್ದೀನಿ. ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನ ಕೂಡ ಮಾಡ್ತೀನಿ. ಇವತ್ತು ಊರಿಗೆ ಬಂದಿರೋ ರೀಸನ್ ಏನು ಅಂತಂದರೆ, ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು ಅಂತ. ಅಪ್ಪ ನೆನ್ನೆ ಬಂದು ಆಲ್ಮೋಸ್ಟ್ ಸ್ವಲ್ಪ ಗಿಡಗೆಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಮ್ಮ ಕೂಡ ಬಂದಿದ್ದು. ಸೊ ಬನ್ನಿ ಹೋಗೋಣ. ಈ ಸಲಿನೂ ನಾನು ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂದಾಗ ಅಪ್ಪ ಬೇಡ, ತುಂಬ ಬಿಸಿಲಿರುತ್ತೆ, ಅದು ಇದು ಅಂತ ರೀಸನ್ ಹೇಳಿ ಬಿಟ್ಟೋಗ್ತಾಯಿದ್ರು. ಕೆಲಸದವ್ರು ಯಾರಾದರೂ ಸಿಗ್ತಾರೆ ಮಾಡಿಸ್ಕೋತೀನಿ, ನೀನೇನು ಬರಬೇಡ ಅಂತ. ಬಟ್ ಈ ಸತಿ ಯಾರೂ ಕೆಲಸಕ್ಕೆ ಸಿಕ್ಕಲಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಅಮ್ಮ ಅಪ್ಪನೇ ಹೋದ್ವಿ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಗಿಡಗಳಿಗೆ ಅಪ್ಪ ಆಲ್ರೆಡಿ ಸುಣ್ಣ ಹೊಡೆದಿದ್ರು, ಇನ್ನೊಂದು ಸ್ವಲ್ಪ ಗಿಡಗಳಿಗೆ ಹೊಡಿಬೇಕಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು 3 ಜನನೂ ಸೇರಿಕೊಂಡು ಸುಣ್ಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ನಾನು 10 ಗಿಡಕ್ಕೆ ಸುಣ್ಣ ಹೊಡಿಬೇಕಿತ್ತು. ಅವಾಗಪ್ಪ ಸಾಕು ಹೋಗಿ ಕೂತ್ಕೋ ಅಂತ ಅಂದ್ಬಿಟ್ಟು ಎಷ್ಟು ಹೇಳಿದ್ರು ಕೂರಿಸ್ಬಿಟ್ರು ನನ್ನ. ಲಾಸ್ಟಲ್ಲಿ ಏನು ಗಿಡಗಳಿತ್ತು ಒಂದು ಲೈನ್ ಪೂರ್ತಿ ಅದೆಲ್ಲ ಸ್ವಲ್ಪ ಗೆದ್ಲು ಬಂದಂಗೆ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸುಣ್ಣ ಹೊಡಿತಾಯಿದ್ರು. ಇನ್ನೊಂದು 10 ಗಿಡ ಅಲ್ವಾ ನಾವೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕಂಪ್ಲೀಟಾಗಿ ಸುಣ್ಣ ಹೊಡೆದ್ಮೇಲೆ ಎಲ್ಲ ಗಿಡಗಳು ಈ ಥರ ಕಾಣ್ತಿತ್ತು. ಆ್ಯಕ್ಚುಲಿ ಸುಣ್ಣ ಹೊಡೆದ್ಮೇಲೆ ಗಿಡಕ್ಕೆ ಅದೇನೋ ಒಂಥರ ಲುಕ್ಕಾಗಿ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ನಮ್ಮದು ಸಪೋಟೊ ಗಿಡ ಇದೆ, ಒಂದೇ ಒಂದು ಮರ. ಸುಮಾರಷ್ಟು ಕಾಯಿಗಳು ಬಿಟ್ಟಿತ್ತು, ಬಟ್ ತುಂಬ ಪುಟ್ಟಿದ್ದಿತ್ತು. ಅದರಲ್ಲಿ ನೋಡಿ ಸ್ವಲ್ಪ ಕಿತ್ವಿ. ಬಟ್ ಇದು ವಿಡಿಯೋದಲ್ಲಿ ಮೊಟ್ಟೆ ಥರ ಕಾಣ್ತಿದೆ, ಬಟ್ ಅದು ಸಪೋಟ ಹಣ್ಣು. ಇವಾಗ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ವೀಕಿಗೆ ಸ್ವಲ್ಪ ಚೆನ್ನಾಗಿರೋದು ಸಿಗತ್ತೆ. ಇದೆಲ್ಲ ಹೊಡೆದಿದ್ದಾಯಿತು, ಸುಣ್ಣ ಎಲ್ಲ ಹೊಡೆದೇ ಆಯಿತು, ಕಂಪ್ಲೀಟ್ ಆಯಿತು ಪೂರ್ತಿ. ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಊಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೊರಡಬೇಕು. ಅದ್ರ ಬಗ್ಗೆ ಏನಾದರೂ ಮಧ್ಯದಲ್ಲಿ ಕೆಲಸ ಇದ್ದರೆ ನೋಡ್ತಾ ಇದ್ದಾರೆ ಅಪ್ಪ, ಒಂದ್ಸಲಿ ಚೆಕ್ ಮಾಡ್ತಿದ್ದಾರೆ ಇನ್ನೇನಾದರೂ ಕೆಲಸ ಬಾಕಿ ಇದೆಯಾ ಅಂತ. ಆದಮೇಲೆ ಮನೆಗೆ ಹೊರಡೋದು. ಫೈನಲಿ ಇವತ್ತಿನ ಕೆಲಸ ಅಂತೂ ಮುಗೀತು ಕಂಪ್ಲೀಟಾಗಿ. ಬ್ರೇಕ್ಫಾಸ್ಟ್ ಬೇಗ ಮಾಡಿದ್ರಿಂದ ಹೊಟ್ಟೆ ಹಸಿವಾಗ್ತಿತ್ತು. ಆಲ್ಮೋಸ್ಟ್ 3 o'clock ಆಗಿತ್ತು. ಆ್ಯಂಡ್ ಕೆಲಸ ಮಾಡ್ತಾಯಿದ್ರೆ ಗೊತ್ತಿರುತ್ತಲ್ವ, ಆಬ್ವಿಯಸ್ಲಿ ಹೊಟ್ಟೆ ಹಸಿವಾಗತ್ತೆ. ಸೊ ಹೊಟ್ಟೆ ಹಸಿವಾಗಿತ್ತು ಪೂರ್ತಿ. ಎಲ್ಲ ಗಿಡಗಳಿಗೂ ಸುಣ್ಣ ಹೊಡೆದಾದಮೇಲೆ 3 ಜನ ಕೂತ್ಕೊಂಡು ಊಟ ಮುಗಿಸಿ ಆಮೇಲೆ ಒಂದು ಚೇಪೆಕಾಯಿ ತಿಂದು ಆಮೇಲೆ ನಾವು ಮನೆ ಹತ್ರ ಬಂದು ನಮ್ಮ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಹೊರಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಊಟ ಮುಗಿಸ್ಕೊಂಡು ಆಮೇಲೆ ಹೊರಟಿದ್ದು. ಆ್ಯಂಡ್ ಅಲ್ಲಿ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅದೊಂಥರ ನೆಮ್ಮದಿ ಅನಿಸುತ್ತೆ. ಆ್ಯಂಡ್ ನಮ್ಮ ಪಕ್ಕದ ಜಮೀನವರು ಪುದೀನ ಬೆಳೆ ಹಾಕಿದ್ದಾರೆ. ಪುದೀನ ಫುಲ್ಲು ಅವ್ರದ್ದು ಎಷ್ಟು ಜಾಗ ಇದೆಯೋ ಅದಷ್ಟು ಪೂರ್ತಿ ಪುದೀನನೇ ಹಾಕಿದ್ದಾರೆ. ಸೊ ನಮ್ಮ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ಚಳಿ ಇತ್ತು ಆ್ಯಂಡ್ ಮಳೆ ಕೂಡ ಬರೋಂಗಾಗಿತ್ತು. ಸೊ ನಾನು ಫುಲ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಕಿವಿಗೆಲ್ಲ. ಮೊದಲೇ ಜ್ವರ ಬಂದು ಹುಷಾರಿರಲಿಲ್ಲ, ಮತ್ತು ಯಾಕೆ ಸೆಕೆಂಡ್ ಚಾನ್ಸ್ ತೊಗೊಬಾರ್ದು ಅಂತಂದ್ಬಿಟ್ಟು. ಆ್ಯಂಡ್ ನೋಡ್ಬೋದು ಸ್ವಲ್ಪ ಮೋಡ ಎಲ್ಲ ಆಗಿತ್ತು. ಸೊ ಹಂಗಾಗಿ ಬೇಗನೆ ಹೊರಟ್ವಿ, ಮತ್ತು ಮಳೆಗೆ ಸಿಗಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ದೂರ ಬಂದರೆ ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಅಂದರೆ ಟೀಮ್ ಮಾಡಿಕೊಂಡು ಒಂದು ಊರವರು ಇನ್ನೊಂದು ಊರವರು ಕ್ರಿಕೆಟ್ ಆಡ್ತಾಯಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಹೊನ್ನೂಡಿಕೆ ಸಂತೆ ಸೈಡಿಂದ ಬರೋದು ನಾವು ಬ್ಯಾಂಗ್ಳೂರಿಗೆ. ಈ ಟೈಮ್ ಮಾಡಿದ ತಕ್ಷಣ ಹೊಟ್ಟಿದ್ಕೋ ಏನೋ ಗೊತ್ತಿಲ್ಲ, ಗಾಡೀಲಿ ಕುತ್ಕೊಂಡು ಗಾಳಿಗೆ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು. ಸೊ ಒಂದು ಟೀ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಒಂದು ಹಳ್ಳಿ ಹತ್ರ ಅವಾಗಷ್ಟೇ ಫ್ರೆಶ್ ಆಗಿ ಗೆಣಸನ್ನ ಕಿತ್ತು ಅಲ್ಲಿ ಮಾರೋಕ್ಕೆ ಅಂತ ಇಟ್ಕೊಂಡಿದ್ರು. ಸೊ ಅಲ್ಲಿ ತೊಗೊಂಡು ಬಂದ್ವಿ. ಆ್ಯಂಡ್ ಅಪ್ಪ ಅದು ಬರೀದೆ ತಿನ್ಬೋದು, ಏನಾಗಲ್ಲ ತಗೋ ಅಂತ ಅಂದ್ಬಿಟ್ಟು ಕೊಟ್ಟರು. ಆ್ಯಂಡ್ ಇಷ್ಟು ವರ್ಷಗಳಿಂದ ಓಡಾಡ್ತಾ ಇದ್ದೀವಿ ಶಿವಗಂಗೆ ರೂಟಿಂದ, ಬಟ್ ಒಂದು ಸಲಿನೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ. ಹೋಪ್ ಅದು ಕೂಡ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ಸಲಿನೂ ಇದೇ ರೋಡಲ್ಲೇ ಓಡಾಡ್ತೀವಿ ಊರಿಗೆ ಹೋಗಬೇಕಾದ್ರೆ. ಬಟ್ ಇದುವರೆಗೂ ಒಂದು ಸಲಿನೂ ಹೋಗೋಕ್ಕಾಗಿಲ್ಲ. ಪ್ಲ್ಯಾನ್ ಮಾಡ್ತೀವಿ, ಬಟ್ ಅದು ಮಧ್ಯದಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಇವಾಗ ಆಗಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೆ. ಆ್ಯಂಡ್ ಅಲ್ಲಿಂದ ಇನ್ನೊಂದು ಚೂರು ಮುಂದೆ ಬಂದರೆ ಅಲ್ಲಿ ಕಡಲೆಕಾಯಿ ಮಾಡ್ತಾಯಿದ್ರು. ಸೊ ಸಂಕ್ರಾಂತಿ ಹಬ್ಬನೂ ಹತ್ತಿರ 2-3 ಡೇಸ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6 ಆಗಿತ್ತು. ಆ್ಯಂಡ್ ನನ್ನ ತಮ್ಮ ಫೋನ್ ಮಾಡಿಬಿಟ್ಟು ನನಗೆ ಗೋಬಿ ಬೇಕು ತೊಗೊಂಡು ಬನ್ನಿ ತಿನ್ನೋಕ್ಕೆ ಅಂತ ಅಂದ. ಅದನ್ನ ತಂದು ತೊಗೊಂಡು ಬಂದ್ವಿ ಮನೆಗೆ ಬರುವಾಗ. ಆ್ಯಂಡ್ ಫ್ರೆಶ್ ಅಪ್ ಆಗಾದಮೇಲೆ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ವಿ. ನಾನು ಎಗ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ, ನಾನು ಎಗ್ ರೈಸ್ ಮಾಡ್ತಾಯಿದ್ದೆ. ಅಮ್ಮ ಸೊಪ್ಪು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ಇಬ್ಬರು ಒಂದೊಂದು ಮಾಡಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು, ಬಿಕಾಸ್ ತುಂಬ ಲೇಟಾಗಿ ಹೋಗುತ್ತೆ ಎರಡೂ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.